ಇನ್ನು ಒಂದು ಎರಡು ಪ್ರಕರಣದಲ್ಲಿ ಒಂದು ಜಯನಗರ್ ಮತ್ತೆ ಪೊಲೀಸ್ ಸ್ಟೇಷನ್, ಇನ್ನೊಂದು ಸಂಪಿಗೆಯಲ್ಲಿ ಪೊಲೀಸ್ ಸ್ಟೇಷನ್. ಈ ಎರಡು ಪೊಲೀಸ್ ಸ್ಟೇಷನ್ಸ್ ಅಲ್ಲಿ ಟೋಟಲ್ 60 ಟೂ ವೀಲರ್ಸ್ ರಿಕವರಿ ಆಗಿದೆ, ಅಂದಾಜ್ 37 lakhs. ಜಯನಗರಲ್ಲಿ 37 ವೆಹಿಕಲ್ಸ್, ಸಂಪಿಗೆಯಲ್ಲಿ 23 ವೆಹಿಕಲ್ಸ್. ಜಯನಗರಲ್ಲಿ ಸೌತ್ ಡಿವಿಷನ್ ಡಿಸಿಪಿ ಅವ್ರ ಟೀಮ್ ಅವರು ಒಳ್ಳೆ ಕೆಲಸ ಮಾಡಿ ಒಂದು ಟೆಕ್ನಿಕಲ್ ಆಧಾರದ ಮೇಲೆ ಒಬ್ಬನ ಆರೋಪಿಗೆ ಅವರು ಫಾಲೋ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿ. ಯಾಕೆಂದ್ರೆ ಟೆಕ್ನಿಕಲ್ ತುಂಬಾ ಇದರಲ್ಲಿ ಅವರು ಏನೇನು ಯೂಸ್ ಮಾಡಿದಾರ ಅವರು ಈಗ ನಾವು ಬಹಿರಂಗವಾಗಿ ಇಲ್ಲಿ ಹೇಳಲಿಕ್ಕೆ ಆಗಲ್ಲ. ಆದ್ರೆ ಒಂದು ಅಂದ್ರೆ ನಮ್ಮ ಪೊಲೀಸ್ ಅವರು ಒಂದೇ ಕ್ಲೂ ಇತ್ತು, ಆ ಕ್ಲೂ ಅದಾದ್ಮೇಲೆ ಟೆಕ್ನಿಕಲ್ ಬೇಸಿಸ್ ಮೇಲೆ ಫಾಲೋ ಮಾಡಿ ಒಟ್ಟು 37 ಬೈಕ್ಸ್ ರಿಕವರಿ ಮಾಡಿದ್ರು. ಇದರಲ್ಲಿ ಕೆಲವು ಬೈಕ್ಸ್ ಅವರು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಸೇಲ್ ಕೂಡ ಮಾಡಿದ್ರು, ಡೈರೆಕ್ಟ್ ಕಳ್ತನ ಮಾಡೋದು, ಸೇಲ್ ಮಾಡೋದು. ಸೊ ಎರಡು ಕಡೆಯಿಂದ, ಅವ್ರ ಕಡೆಯಿಂದ ಮತ್ತೆ ಎಲ್ಲಿ ಸೇಲ್ ಆಗಿದೆ ಅಲ್ಲಿಂದ ಎಲ್ಲ ರಿಕವರಿ ಮಾಡಿ ಒಂದು ವ್ಯಾಲ್ಯೂ 22 lakhs ಇದೆ. ಆದ್ರೆ ಇಂಥದ್ರಲ್ಲಿ ನಮ್ಗೆ ಸ್ಪೆಷಲಿ ಮೆಟ್ರೋ ಸ್ಟೇಷನ್ ಸುತ್ತಮುತ್ತ ಸುಮಾರು ಕೇಸಸ್ ರಿಪೋರ್ಟ್ ಆಗಿತ್ತು ಟೂ ವೀಲರ್ ಥೆಫ್ಟ್. ಆ ಕೇಸ್ಗೆ ಇವರು ಒಂದು ಕಂಟ್ರೋಲ್ ಮಾಡ್ಲಿಕ್ಕೆ ಅವರು ಸಕ್ಸಸ್ ಆಗಿದೆ. ಬನ್ನಿ ಜಯನಗರ್ ಫಸ್ಟ್. ಇನ್ನೊಂದು ಪ್ರಕರಣದಲ್ಲಿ ಸಂಪಿಗೆಯಲ್ಲಿ ಪೊಲೀಸ್ ಸ್ಟೇಷನ್ ಅವರು ಒಳ್ಳೆ ಕೆಲಸ ಮಾಡಿ ಟೋಟಲ್ 2 ಆರೋಪಿಗೆ ಅರೆಸ್ಟ್ ಮಾಡಿ 23 ಬೈಕ್ಸ್ ರಿಕವರಿ ಮಾಡಿದ್ದಾರೆ, ಟೂ ವೀಲರ್ಸ್. ಇದರಲ್ಲಿ ವಿಶೇಷ ಅಂದ್ರೆ 2 ಆರೋಪಿಯವರ ಮೇಲೆ ಸುಮಾರು 10ಕ್ಕಿಂತ ಜಾಸ್ತಿ ಕೇಸಸ್ ಇದೆ. ಜೊತೆಗೆ ಈ ಕೇಸಸ್ ಅಲ್ಲಿ ಒಂದು ಹೊಸ ಬೈಕ್ ಏನೋ ಟೆಸ್ಟ್ಗೋಸ್ಕರ ತಗೊಂಡು ಹೋಗಿ ಆ ಕಳ್ತನ ಮಾಡ್ಬಿಟ್ಟಿದ್ರು. ಅಲ್ಲಿಂದ ಲೀಡ್ ಸಿಕ್ಕಿದ ಮೇಲೆ ಅವ್ರು ಒಟ್ಟಾಗಿ 23 ಏನ್ ಗಾಡಿ ಇದೆ ಅದರಲ್ಲಿ 4 ಟೋಟಲ್ ಹೊಸ ಬೈಕ್ ಇದೆ, ಮಿಕ್ಕಿದ್ದು ಬೇರೆ ಓಲ್ಡ್ ಬೈಕ್ಸ್ ಇದೆ. ಎಲ್ಲ ಅವರು ಒಳ್ಳೆ ಕೆಲಸ ಮಾಡಿ ಇದು ಕೂಡ ಒಳ್ಳೆ ನಮ್ಮ CCTV ಮತ್ತೆ ಬೇರೆ ಈ ತರ ಟೆಕ್ನಿಕಲ್ ಆಧಾರದ ಮೇಲೆ ಡಿಟೆಕ್ಷನ್ ಆಗಿದೆ ಸಂಪಿಗೆಯಲ್ಲಿ.